ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ರೌಡಿ ಶೀಟರ್ ಒಬ್ಬರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಕೆಆರ್ ಪುರಂನಲ್ಲಿ ನಡೆದ ಜನಸ್ಪಂದನದಲ್ಲಿ ರೌಡಿ ಶೀಟರ್ ಅನಿಲ್ ಚಿಕ್ಕುಂದ ಡಿಸಿಎಂ ಡಿಕೆಶಿ ಬಳಿ ಸಮಸ್ಯೆಯನ್ನು ಹೇಳಿಕೊಂಡಿದ್ದರು. ಹೆಂಡತಿ ಜೊತೆ ಬಂದು ಡಿಕೆ ಶಿವಕುಮಾರ್ಗೆ ಅಹವಾಲು ಸಲ್ಲಿಸಿದ್ದ ಅನಿಲ್ ತನ್ನ ಅಸಹಾಯಕತೆಯನ್ನು ತೋಡಿಕೊಂಡಿದ್ದ. ಬಿಜೆಪಿಯ ಮಾಜಿ ಕಾರ್ಪೊರೇಟರ್ ಸುರೇಶ್ ವಿರುದ್ಧ ಮಹದೇವಪುರ ರೌಡಿ ಶೀಟರ್ ಆಗಿರುವ ಅನಿಲ್ ದೂರನ್ನು ಕೊಟ್ಟಿದ್ದ. ದೂರು ಆಲಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ವೈಟ್ಫೀಲ್ಡ್ ಡಿಸಿಪಿಯನ್ನು ಕರೆದು ಎಫ್ಐಆರ್ ಹಾಕುವಂತೆ ಸೂಚಿಸಿದರು. ಡಿಸಿಎಂ ಸೂಚನೆಯಂತೆ ಇದೀಗ ಬಿಜೆಪಿಯ ಮಾಜಿ ಕಾರ್ಪೊರೇಟರ್ ಸುರೇಶ್ ಮೇಲೆ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅನಿಲ್ ಕುಮಾರ್ ಅಂದ್ಬಿಟ್ಟು ಕೆಆರ್ಪುರಂ ಕ್ಷೇತ್ರ ಏನಾರಾಯಣಪುರದಲ್ಲಿರೋದು. ಮಾಜಿ ಕಾರ್ಪೊರೇಟ್ರು ಸೂರಿ ಬಂದ್ಬಿಟ್ಟು ನನ್ನ ಇದು ಮೊಬೈಲ್ ಕ್ಯಾಂಟೀನ್ ಒಂದು ಇಟ್ಕೊಂಡಿದ್ದೀನಿ ತಿನ್ಕಡ್ರಿ ಹೋಟ್ಲಲ್ಲಿ 5,000 ರೋಲ್ ಕಾಲ್ ಕೊಡಬೇಕಂದ್ರೆ ನನಗೆ ತುಂಬ ಕಿರುಕುಳ ಕೊಡ್ತಾಯಿದ್ದಾರೆ. ತಮಿಳ್ನಾಡಿಂದ ಹುಡುಗರು ಕರೆಸಿ ಓಡಿಸ್ತೀನಿ, ನಿನ್ನ ಬಿಡಲ್ಲ ಅಂದ್ಬಿಟ್ಟು ನಮ್ಗೆ ಫುಲ್ಲು ಟಾರ್ಚರ್ ಕೊಡ್ತಾರೆ ಸರ್. ನಮ್ಮ ಮನೆ ಇರೋ ಮನೆ ಕೂಡ ಖಾಲಿ ಮಾಡಿಸ್ತಾ ಇದ್ದಾರೆ. ಖಾಲಿ ಮಾಡಿಸ್ತಾ ಇರೋದು ಮನೆ ಓನರ್ಗೆ ಹೇಳ್ಬಿಟ್ಟು ಮನೆ ಖಾಲಿ ಮಾಡುವಂತ ಹೇಳಿಸ್ತಾರೆ ಸರ್. ನಾವು ಊರಲ್ಲಿ ಇರಬಾರ್ದಂತೆ, ಊರಲ್ಲಿ ಇದ್ರೆ ಮರ್ಡರ್ ಮಾಡಿಸ್ತೀನಿ ಅಂದ್ಬಿಟ್ಟು ಯಾರು ಮಾಜಿ ಕಾರ್ಪೊರೇಟರ್ ಬಿಜೆಪಿ ಸುರೇಶ್ ಕಾರ್ಪೊರೇಟರ್ ಬರೀ ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಕೊಟ್ಟಿದ್ದೀನಿ ಸರ್. 2 ತಿಂಗಳ ಹಿಂದೆಗಡೆ ಕೊಟ್ಟಿರೋ ಕಮಿಷನರ್ ಆಫೀಸ್ ಲೆಟರ್ ಹಿಂದೆ ಐತೆ. ನಾನು ತುಂಬಾ ಕಿರುಕುಳ ಕೊಡ್ತಾ ಇದ್ದೀನಿ. ತುಂಬಾ ಕಿರುಕುಳ ಸರ್. ರೋಡಲ್ಲಿ ಓಡಾಡಕ್ ಬಿಡಲ್ಲ. ನಾವು ಕಾಂಗ್ರೆಸ್ ಕೋಟ್ ಆಗಿದ್ದಕ್ಕೋಸ್ಕರ ಈ ಥರ ಕಿರುಕುಳ ಮಾಡ್ತಾ ಇದ್ದಾರೆ. ಡಿಸಿಬಿ ಬರೆದ್ಬಿಟ್ಟು ಫಸ್ಟ್ ಎಫ್ಐಆರ್ ಹಾಕಕ್ಕೆ ಹೇಳಿ, ಆಮೇಲೆ ಮಿಕ್ಕಿದ ಮಾತು ಇನ್ವೆಸ್ಟಿಗೇಷನ್ ಮಾಡಿ. ನನ್ನ ಹೆಸರು ಅನಿಲ್ ಕುಮಾರ್. ಇದೇನು ರೌಡಿ ಶೀಟರ್ ಮೇಲೆ ಪ್ರೀತಿಯಿಂದ ಮಾಡಿದ್ದಲ್ಲ ಡಿ ಕೆ ಶಿವಕುಮಾರ್. ಆ ವ್ಯಕ್ತಿ ಬಿಜೆಪಿ ಎಕ್ಸ್ ಕಾರ್ಪೊರೇಟ್ರು ಅನ್ನೋ ಕಾರಣಕ್ಕೋಸ್ಕರ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ಳಿ ಅಂತಂದ್ಬಿಟ್ಟು ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಈಗ ಸುರೇಶ್ ಆಗಲಿ ಮತ್ತೊಬ್ಬರಾಗಲಿ ಅವ್ರು ಯಾರಾದರೂ ಆಗಲಿ ಯಾವ ಪಕ್ಷದವರಾದರೂ ಆಗಲಿ, ಈಗ ಅವರು ಆ ರೌಡಿ ಶೀಟ್ರ್ ಹೇಳ್ಕೊಂಡಂಥ ಕಿರುಕುಳ ಕೊಟ್ಟಿದ್ರೆ ಅದು ತಪ್ಪೇ. ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳೇಬೇಕು. ಅದ್ರ ಪ್ರಕಾರ ಈಗ ಡಿ ಕೆ ಶಿವಕುಮಾರ್ ಅವ್ರ ಸೂಚನೆಯಂತೆ ಮಹದೇವಪುರ ಪೊಲೀಸ್ ಸ್ಟೇಷನ್ನಲ್ಲಿ NCR ದಾಖಲಾಗಿದೆ. ನೋಡೋಣ, ಇದು ಫಸ್ಟು FIR ಹಾಕಿ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ದಾರೆ. ಅವನು ಕಿರುಕುಳ ಕೊಟ್ಟಿದ್ದು ನಿಜನೇ, ಆದರೆ ಇವನು ರೌಡಿ ಶೀಟ್ರ್ ಇರ್ಬೋದು. ಯಾವುದೋ ಕಾಲದಲ್ಲಿ ರೌಡಿ ಶೀಟ್ರ್ ಓಪನ್ ಆಗಿರುತ್ತೆ, ಹಾಗಂತ ಅವ್ರ ಜೀವನನೇ ಮಾಡಬಾರ್ದಾ? ಮೊಬೈಲ್ ಕ್ಯಾಂಟೀನ್ ಇಟ್ಕೊಂಡೇನೋ ಜೀವನ ಮಾಡ್ತಾ ಇದ್ದಾರಂತೆ. ತಿಂಗಳಿಗೆ 5,000 ರೋಲ್ ಕಾಲ್ ಕೊಡಿ ಅಂದರೆ ಪಾಪ ಅವ್ರು ಎಲ್ಲಿ 5,000 ರೂಪಾಯಿ ಅವ್ರು ದುಡಿಯೋದೇ ಕಷ್ಟ ಅಂತದ್ರಲ್ಲಿ ಎಲ್ಲಿ ಕೊಡೋಕ್ಕಾಗುತ್ತೆ? ಮನೆ ಓನರ್ಗೆ ಹೇಳ್ಬಿಟ್ಟು ಮನೆ ಖಾಲಿ ಮಾಡುವಂತ ಹೇಳಿಸ್ತಾರೆ ಸರ್. ನಾವು ಊರಲ್ಲಿ ಇರಬಾರ್ದಂತೆ, ಊರಲ್ಲಿ ಇದ್ರೆ ಮರ್ಡರ್ ಮಾಡಿಸ್ತೀನಿ ಅಂದ್ಬಿಟ್ಟು